ನಮಸ್ಕಾರ ಸ್ನೇಹಿತರೆ, ವಂಶಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ತೊಗರಿಕಾಳು ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಅರ್ಧ ಕೆಜಿ ತೊಗರಿಕಾಳು, ಒಂದು ಅರ್ಧ ಕ್ಯಾಬೇಜು. ತೊಗರಿಕಾಳು ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕುಕ್ಕರಿಗೆ. ಕ್ಯಾಬೇಜ್ ಕಟ್ ಮಾಡಿ ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕ್ಯಾಬೇಜು ಒಂದು ಎರಡು ಟೈಮು ಇಲ್ಲ 3 ಟೈಮು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಕ್ಯಾಬೇಜ್ ಸ್ವಲ್ಪ ಸ್ಮೆಲ್ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಕುಕ್ಕರ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಒಂದು ವಿಜಲ್ ಸಾಕಾಗುತ್ತೆ. ಇದು ಹಸೆ ತೊಗರಿಕಾಳಲ್ವಾ, ಹಸೆ ಕಾಳು ಮತ್ತು ಕ್ಯಾಬೇಜ್ ಅಲ್ವಾ, ಎರಡೂ ಬೇಗ ಬೇಯುತ್ತೆ. ಅಷ್ಟರಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊತೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, 1-2 ಸ್ಪೂನ್ ಜೀರಿಗೆ, ಒಂದು ಟೊಮೊಟೊ ಸಾಕಾಗುತ್ತೆ. ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊತೀನಿ ನಾನು. ಒಂದು ಅರ್ಧ ಈರುಳ್ಳಿ, 1-4 ಸ್ಪೂನ್ ತೆಂಗಿನಕಾಯಿ ತುರಿ, ಹಸೆ ತೆಂಗಿನಕಾಯಿ ತುರಿ. ನೀವು ಒಣಗಿದ್ದು ಕೊಬ್ಬರಿ ಕೂಡ ಹಾಕೋಬೋದು. ಕರಿಬೇವು, ಸಾಂಬಾರು ಪೌಡರು, ಬೇಳೆ ಸಾಂಬಾರು ಪೌಡರು. ರುಬ್ಬೋದಕ್ಕೆ ಬೇಯಿಸಿರೋ ಅಂಥ ತೊಗರೆಕಾಳು ಮತ್ತು ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಹಾಕ್ಕೊತೀನಿ. ಸಾಂಬಾರು ತಿಕ್ಕಾಗಿ ಬರುತ್ತೆ ಅದಕ್ಕೆ, ಮತ್ತು ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಬೇಳೆ ಮತ್ತು ಕ್ಯಾಬೇಜ್ ಹಾಕಿ ಮಾಡೋದಕ್ಕಿಂತ ಈ ತೊಗರಿಕಾಳು ಕ್ಯಾಬೇಜ್ ಹಾಕಿ ಮಾಡೋದು ತುಂಬ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ರುಬ್ಬೋದಕ್ಕೆ ಆ ತೊಗರಿಕಾಳು ಮತ್ತು ಕ್ಯಾಬೇಜ್ ಬೇಯಿಸಿದ್ನಲ್ಲ, ಆ ನೀರೇ ಹಾಕ್ಕೊತೀನಿ. ನಾನು ಬೇರೆ ನೀರು ಹಾಕ್ಕೊತಾ ಇಲ್ಲ. ಬೇರೆ ನೀರು ಹಾಕ್ಕೊಂಡ್ರೆ ಟೇಸ್ಟೇ ಡಿಫ್ರೆಂಟ್ ಆಗೋಗುತ್ತೆ. ಅದಕ್ಕೆ ಅದೇ ನೀರು ಹಾಕ್ಕೊತೀನಿ. ರುಬ್ಬಿದಾಗೈತೆ, ಇಷ್ಟಿದ್ರೆ ಸಾಕಾಗುತ್ತೆ. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ದಪ್ಪ ತಳ ಇರೋಂಥ ಪಾತ್ರೆಯೇ ಇಟ್ಕೊಳ್ಳಿ. ಪಾತ್ರೆ ಕಾದೈತೆ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, 1-2 ಸ್ಪೂನ್ ಎಣ್ಣೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಜಜ್ಜಿರೋ ಅಂಥ ಬೆಳ್ಳುಳ್ಳಿ, 3 ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಾನು ಇದಕ್ಕೇನು ಈರುಳ್ಳಿಯನ್ನು ಹಾಕ್ಕೊತಾ ಇಲ್ಲ. ನಿಮ್ಗೆ ಈರುಳ್ಳಿ ಇಷ್ಟ ಆದರೆ ಹಾಕ್ಕೊಳ್ಳಿ. ಮಸಾಲೆ ರುಬ್ಬಿದ್ನಲ್ವ, ಅದನ್ನ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ. ಈ ಥರ ಎಣ್ಣೆ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮಸಾಲೆ ಏನು ಹುರಿದಿರಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ, ಅದಕ್ಕೆ ಇದರಲ್ಲೇ ನಾನು ಫ್ರೈ ಮಾಡ್ಕೊತೀನಿ. ಸ್ಮೆಲ್ ಹೋಗೋ ಥರ ಫ್ರೈ ಆಗೈತೆ. ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ನೋಡಿ. ಇಷ್ಟಾದರೆ ಸಾಕಾಗುತ್ತೆ. ಈ ಥರ ಆಗಬೇಕು. ಮತ್ತು ಬೇಯಿಸಿಟ್ಟಿದ್ನಲ್ವ ನೀರು, ಕ್ಯಾಬೇಜು ತೊಗರಿಕಾಳು ಬೇಯಿಸ್ಕೊಂಡಿದ್ದಂಥ ನೀರೇ ಹಾಕ್ತೀನಿ. ನಿಮಗೆ ಎಕ್ಸ್ಟ್ರಾ ನೀರು ಬೇಕು ಅಂದರೆ ಸೇರಿಸ್ಕೋಬೋದು. ಇದಕ್ಕೆ ನನಗೆ ಎಕ್ಸ್ಟ್ರಾ ಏನು ಬೇಕಾಗಲ್ಲ, ನನಗೆ ಸಾಕಾಗುತ್ತೆ. ಇಷ್ಟೇ ಸಾಕಾಗುತ್ತೆ ನನಗೆ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಸೇರಿಸ್ಕೋಬೋದು. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿ ಸೇರಿಸ್ಕೊಳ್ಳಿ. ಕಾಳು ಮತ್ತು ಕ್ಯಾಬೇಜು ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಇಷ್ಟಿದ್ರೆ ಸಾಕು. ಇದು 4 ಜನಕ್ಕೆ ಸರಿ ಹೋಗುತ್ತೆ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೂ ಮಾಡ್ಕೋಬೋದು. ಇದೇ ರೀತಿ ಇದು 5 ನಿಮಿಷ ಬೇಯೋದಕ್ಕೆ ಇಟ್ಕೊತೀನಿ. ಅಷ್ಟರಲ್ಲಿ ಪಲ್ಯ ರೆಡಿ ಮಾಡ್ಕೊತೀನಿ. ಬಾಣಲಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ. ಬಾಣಲಿ ಬಿಸಿ ಆಗೈತೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಒಣಗಿನ ಮೆಣಸಿನ್ಕಾಯಿ 1-4, ಕಟ್ ಮಾಡಿರೋಂಥ ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನನಗೆ ಅರ್ಧ ಸಾಕಾಗುತ್ತೆ. ನಿಮ್ಗೆ ಈರುಳ್ಳಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದು. ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊತೀನಿ. ಆ ಈರುಳ್ಳಿ ಮೆಣಸಿನ್ಕಾಯಿಗೆಲ್ಲ ಸರಿ ಹೋಗೋಷ್ಟು ಉಪ್ಪು ಹಾಕ್ಕೊತೀನಿ. 1/4 ಟೀ ಸ್ಪೂನ್ ಅಚ್ಕಾರದ ಪುಡಿ, ಮೆಣಸಿನ್ಕಾಯಿ ಪೌಡರು, ಧನಿಯಾ ಪೌಡರು 1/3 ಟೀ ಸ್ಪೂನ್ ಹಾಕ್ಕೊತೀನಿ. ಧನಿಯಾ ಪೌಡರ್ ಹಾಕೋದ್ರಿಂದ ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಕೊಬ್ಬರಿ ಇಷ್ಟ ಪಡೋರು ಕೊಬ್ಬರಿ ಕೂಡ ಹಾಕೋಬೋದು. ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು 2 ನಿಮಿಷ ಫ್ರೈ ಆಗೈತೆ. ಇದಕ್ಕೆ ಬೇಯಿಸ್ಕೊಂಡಿರೋಂಥ
ತೊಗರಿ ಕಾಳು ಮತ್ತು ಕ್ಯಾಬೇಜ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಸಾಲ ಫ್ರೈ ಮಾಡೋದ್ರಿಂದ ಮಸಾಲ ಎಲ್ಲ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ತೊಗರಿ ಕಾಳ್ದು. ನೀವು ಜಾಸ್ತಿ ತೆಂಗಿನಕಾಯಿ ಇಷ್ಟಪಡೋರು ತೆಂಗಿನಕಾಯಿ ಜಾಸ್ತಿ ಹಾಕೋಬೋದು. ನಮಗೆ ಅಷ್ಟು ತೆಂಗಿನಕಾಯಿ ಸಾಕಾಗುತ್ತೆ. ನೋಡಿ ಸಾಂಬಾರು ರೆಡಿ ಆಗೈತೆ. ಸ್ಟವೆಲ್ಲ ಆಫ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪಲ್ಯಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಮತ್ತು ಸಾಂಬಾರಿಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಬಸ್ಸಾರು ಮತ್ತು ಪಲ್ಯ ರೆಡಿ ಆಗೈತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.